ನಮಸ್ಕಾರ ವೀಕ್ಷಕರೇ, ನ್ಯೂಸ್ ಫೋರ್ ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ್ ಹೊಸಹಳ್ಳಿ. ಎನ್ಡಿಎ ಒಕ್ಕೂಟ ಹೊಡೆದೋಗುತ್ತಾ? ಎನ್ಡಿಎ ಒಕ್ಕೂಟದ ಪ್ರಮುಖ ನಾಯಕರೊಬ್ಬರು ಇಂಡಿಯಾ ಒಕ್ಕೂಟವನ್ನು ಸೇರುವಂಥ ಚಾನ್ಸಸ್ ಇದೆಯಾ? ಮೋದಿ ಸರ್ಕಾರ ಈ ಬಾರಿ ಅಂತ್ಯ ಆಗ್ತಾ ಇದೆಯಾ? ಹಾಗಾದರೆ ಅವರು ಯಾರು, ಯಾವ ಕಾರಣಕ್ಕೋಸ್ಕರ ಅವರು ಇಂಡಿಯಾ ಒಕ್ಕೂಟವನ್ನು ಸೇರ್ತಾರೆ, ಮೋದಿ ಜೊತೆ ಮುನಿಸಿ ಯಾಕೆ, ಎಲ್ಲವನ್ನ ನಾನು ನಿಮ್ಮ ಮುಂದಿರ್ತಾ ಹೋಗ್ತೇನೆ ವೀಕ್ಷಕರೇ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಮಾಡಿ, ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ವೀಕ್ಷಕರೇ, ಕೇಂದ್ರದಲ್ಲಿ ಏನು ಒಂದು ಸಮ್ಮಿಶ್ರ ಸರ್ಕಾರ ರಚನೆಯಾಗಿದೆ. ಸ್ವಂತ ಬರದ ಮೇಲೆ ಭಾರತೀಯ ಜನತಾ ಪಕ್ಷ ಅಧಿಕಾರವನ್ನು ಹಿಡಿಲಿಕ್ಕೆ ಸಾಧ್ಯ ಆಗಲಿಲ್ಲ. ಸೊ ಹಾಗಾಗಿ ಅದು ಸಮ್ಮಿಶ್ರ ಸರ್ಕಾರವನ್ನು ರಚನೆ ಮಾಡ್ಕೊಂಡಿದೆ. ಸೊ ಆ ಸಮ್ಮಿಶ್ರ ಸರ್ಕಾರದ ಮೇನ್ ಪಿಲ್ಲರ್ ಅಂದರೆ ಒಂದು ಆಂಧ್ರ ಪ್ರದೇಶ, ಮತ್ತೊಂದು ಬಿಹಾರ. ಬಿಹಾರ ನಿತೀಶ್ ಕುಮಾರ್ ಅವರು ಒಂದು ರೀತಿಯ ಮೇನ್ ಪಿಲ್ಲರ್. ಒಂದು ವೇಳೆ ಆ ಪಿಲ್ಲರ್ ಏನಾದರೂ ಬಿತ್ತು ಅಂದರೆ ಭಾರತೀಯ ಜನತಾ ಪಕ್ಷದ ನೇತೃತ್ವದ ಸರ್ಕಾರ ಕೇಂದ್ರದಲ್ಲಿ ಬಿದ್ದೋಗುತ್ತೆ. ಸೊ ಈಗ ಅಂಥ ಸ್ಥಿತಿ ಯಾಕೆ ನಿರ್ಮಾಣ ಆಗಿದೆ? ಬಿಹಾರದ ನಾಯಕರು ಯಾಕೆ ಮೋದಿ ಮೇಲೆ ಒತ್ತಡವನ್ನು ತರ್ತಾ ಇದ್ದಾರೆ? ಹೊರಗಡೆ ಅವರು ಏನೇ ತೋರಿಸ್ಕೊಂಡ್ರು ಕೂಡ ಒಳಗಡೆಯಿಂದ ಮೋದಿ ಮೇಲೆ ತುಂಬನೇ ಒತ್ತಡವನ್ನು ಹಾಕ್ತಿದ್ದಾರೆ ನಿತೀಶ್ ಕುಮಾರ್ ಅಂತ ಹೇಳಲಾಗ್ತಾ ಇದೆ. ಕಾರಣ ಏನಂತ ಅಂದರೆ, ಯಾವಾಗ ಅಮಿತ್ ಶಾ ಅವರು ಅಂಬೇಡ್ಕರ್ ಬಗ್ಗೆ ಅವಹೇಳನಕಾರಿ ಮಾತನಾಡಿದ್ರು, ಅದು ನಿಜವಾಗ್ಲೂ ಬಿಹಾರಕ್ಕೆ ಒಂದು ರೀತಿ ಬಿಸಿ ತುಪ್ಪ ಆಯಿತು. ಬಿಹಾರದ CMಗೆ ಒಂಥರ ಬಿಸಿ ತುಪ್ಪ ಆಯಿತು. ಕಾರಣ ಏನಂತ ಅಂದರೆ, ಒಂದು ಕಡೆ ಮಿತ್ರ ಪಕ್ಷದ ಪ್ರಮುಖ ನಾಯಕ, ಯಾರೋ ಸಾಮಾನ್ಯ ಸಂಸದ ಹೇಳಿಲ್ಲ, ಪ್ರಮುಖ ಸಂಸದ, ಫ್ರಂಟ್ ಲೈನ್, ಫ್ರಂಟ್ ಬೆಂಚ್ ನಾಯಕ ಹೇಳಿರ್ತಕ್ಕಂಥದ್ದು, ಯಾರೋ ಸಾಮಾನ್ಯನಿರೋದಲ್ವಲ್ಲ, ಇದೊಬ್ಬ ನಾಯಕ ಹೇಳಿರ್ತಕ್ಕಂಥ ಈ ಮಾತಿನಲ್ಲಿರ್ತಕ್ಕಂಥವ್ರು ಫ್ರಂಟ್ ಬೆಂಚ್ ಲೀಡರ್, ಮೊದಲ ಸಾಲಿನ ನಾಯಕ. ಇಂಥವ್ರು ಕೊಟ್ಟಂತ ಹೇಳಿಕೆ ಮಹತ್ವ ಬರುತ್ತೆ. ಒಂದು ಮಹತ್ವ ಇದೆ, ಆ ಒಂದು ಹೇಳಿಕೆಗೆ ತುಂಬಾನೇ ಮಹತ್ವ ಇದೆ. ಸುಮಾರು ಸಣ್ಣ ಪುಟ್ಟ ನಾಯಕ ಹೇಳಿರ್ತಕ್ಕಂಥ ಹೇಳಿಕೆ ಅಲ್ಲ ಇದು. ಇದು ಅಮಿತ್ ಶಾ ಅಂತ ಒಬ್ಬ ಬಹುದೊಡ್ಡ ನಾಯಕ, ಇಡೀ ದೇಶದಲ್ಲಿ ಅಮಿತ್ ಶಾ ಚಾಣಕ್ಯ ಅಂತ ಕರೆಸ್ತಕ್ಕಂಥ ಒಬ್ಬ ನಾಯಕ. ಇಂಥ ನಾಯಕ ಕೊಟ್ಟಂತ ಹೇಳಿಕೆಗೆ ಬಹು ಪ್ರಾಮುಖ್ಯತೆ ಬರುತ್ತೆ. ಒಂದು ಕಡೆ ವಿರೋಧ ಪಕ್ಷಗಳು ಅವ್ರನ್ನ ಕ್ಷಮೆ ಕೇಳಿ ಅಂತ ಕೇಳ್ತಾ ಇದ್ರೆ, ಮಿತ್ರ ಪಕ್ಷಗಳು ಅಮಿತ್ ಶಾ ಅವ್ರನ್ನ ಸಂಪುಟದಿಂದ ಕೈ ಬಿಡಿ ಅನ್ನೋ ಒತ್ತಡವನ್ನ ಮೋದಿ ಮುಂದೆ ಹಾಕ್ತಾ ಇದ್ದಾರೆ ಅಂತ ಹೇಳಲಾಗ್ತದೆ. ಈಗ ಮೋದಿಗೆ ಇರ್ತಕ್ಕಂಥದ್ದು ಎರಡೇ ಚಾನ್ಸ್. ಒಂದು, ಇಲ್ಲ ಮಿತ್ರ ಪಕ್ಷಗಳನ್ನ ದೂರ ಇಡಬೇಕು, ಅಥವಾ ಅಮಿತ್ ಶಾನ ಸಂಪುಟದಿಂದ ಕಿತ್ತಾಕ್ಬೇಕು. ಅಷ್ಟು ಸುಲಭವಾಗಿ ಅಮಿತ್ ಶಾನ ಸಂಪುಟದಿಂದ ಮೋದಿ ತೆಗೆಯಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಮೋದಿಯ ಎಲ್ಲ ವೀಕ್ನೆಸ್ ಅಮಿತ್ ಶಾ ಅವ್ರ ಹತ್ರ ಇದೆ. ಯಾವುದೇ ಕಾರಣಕ್ಕೂ ಅಮಿತ್ ಶಾ ಅವ್ರನ್ನ ಅಷ್ಟು ಬೇಗ ಸಂಪುಟದಿಂದ ಹೊರಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದೊಂದು ರೀತಿ ಅಮಿತ್ ಶಾ ಅವರಿಗೆ, ಮೋದಿ ಅವರಿಗೆ ಇದು ನಿಜವಾಗ್ಲೂ ಒಂದು ರೀತಿ ಲೈಫ್ ಅಂಡ್ ಡೆತ್ ಸಮಸ್ಯೆ ತರ ಇದೆ. ಏನ್ ಮಾಡೋದು? ಈ ಕಡೆ ಅವ್ರನ್ನೂ ಬಿಡ್ಲಿಕ್ಕಾಗಲ್ಲ, ಈ ಕಡೆ ಮಿತ್ರ ಪಕ್ಷಗಳನ್ನ ಬಿಡ್ಲಿಕ್ಕಾಗಲ್ಲ. ಮಿತ್ರ ಪಕ್ಷಗಳನ್ನ ವಿರೋಧಿಸಿದ್ರೆ ಸರ್ಕಾರ ಬಿದ್ದೋಗುತ್ತೆ. ಅಮಿತ್ ಶಾನ ತೆಗೆದ್ರೆ ಮುಂದೆ ಏನ್ ಬೇಕಾದ್ರೂ ಆಗ್ಬೋದು, ಅದನ್ನ ಹೇಳಲಿಕ್ಕಾಗಲ್ಲ. ಜೊತೆಗೆ ಇನ್ನೊಂದೇನಂದ್ರೆ, ಅಮಿತ್ ಶಾ ಹೇಳಿರ್ತಕ್ಕಂಥ ಹೇಳಿಕೆ RSSಗೆ ಬದ್ಧವಾಗಿರ್ತಕ್ಕಂಥದ್ದು, RSS ಒಪ್ಪತಕ್ಕಂಥದ್ದು. ಆ ಹೇಳಿಕೆ ಏನು ಅಂಬೇಡ್ಕರ್ ಬಗ್ಗೆ ಹೇಳಿದ್ದಾರೆ, ಆ ಹೇಳಿಕೆ RSS ಪ್ರತಿಪಾದಿಸ್ಕೊಂಡು ಬಂದಿದ್ದು. ಇಷ್ಟು ದಿವಸ ಪ್ರತಿಪಾದಿಸ್ಕೊಂಡು ಬಂದಿದ್ದೇ RSS. ಅದನ್ನ ಯಾವಾಗ ಅಂಬೇಡ್ಕರ್ ಸಂವಿಧಾನವನ್ನ ರಚನೆ ಮಾಡಿ ಕೊಡ್ತಾರೋ, ಆ ಸಂವಿಧಾನವನ್ನ ಈ ದೇಶಕ್ಕೆ ಕಾಣಿಕೆಯಾಗಿ ಕೊಟ್ಟ ನಂತರ RSS ಅಂಬೇಡ್ಕರ್ ಮೇಲೆ ಮುಗಿಬೀಳುತ್ತೆ. ಅಂಬೇಡ್ಕರ್ನ ಈ ದೇಶಕ್ಕೆ ವಿಲನ್ ಮಾಡಿ ತೋರಿಸುವಂತ ಕೆಲಸವನ್ನ ಮಾಡ್ತಾ ಹೋಗುತ್ತೆ. ತನ್ನ ಪತ್ರಿಕೆ ಆರ್ಗನೈಸರ್ ಅಲ್ಲಿ ಕೆಟ್ಟದಾಗಿ ಬರೆಯುತ್ತೆ ಅಂಬೇಡ್ಕರ್ ಬಗ್ಗೆ. ಏನೋ ಇದು ಕೊಟ್ಟ ನಂತರ ತುಂಬಾ ಒಂದು ರೀತಿ ಈ ದೇಶಕ್ಕೆ ಅಂಬೇಡ್ಕರ್ ವಿಲನ್ ಆಗಬೇಕು ಅನ್ನೋ ರೀತಿಯಲ್ಲಿ ತೋರಿಸ್ತಾ ಬಂದಿದೆ. ಅದನ್ನ ಇವತ್ತು ಅಮಿತ್ ಶಾ ಕಂಟಿನ್ಯೂ ಮಾಡಿದ್ದಾರೆ, ಅಷ್ಟೇ, ಜಸ್ಟ್ ಕಂಟಿನ್ಯೂ ಮಾಡಿದ್ದಾರೆ ಅಮಿತ್ ಶಾ ಅದನ್ನ. ಹಾಗಾಗಿ ಈಗ ಮೋದಿ ಅವ್ರನ್ನ ಸಂಪುಟದಿಂದ ತೆಗೆಯಕ್ಕಾಗಲ್ಲ. ಆದರೆ ಬಿಹಾರದಂಥ ರಾಜ್ಯದಲ್ಲಿ ದಲಿತ ಮತಗಳು, ಹೈಂದ ಮತಗಳು, ಅಲ್ಪಸಂಖ್ಯಾತ ಇವೆಲ್ಲ ಏನಿದ್ದಾವೆ, ಇವೇ ಇಂಪಾರ್ಟೆಂಟ್ ಅಲ್ಲಿ ಗೆಲ್ಲಿಕ್ಕೆ ಬಿಹಾರವನ್ನ. ಅದರಲ್ಲೂ ದಲಿತ ಮತ ತುಂಬಾ ಇಂಪಾರ್ಟೆಂಟ್ ಅಲ್ಲಿ ಬಿಹಾರವನ್ನ ಗೆಲ್ಲಿಕ್ಕೆ. ಅಂತಹ ಸಂದರ್ಭದಲ್ಲಿ ನಿತೀಶ್ ಕುಮಾರ್ ಯಾವ ತರ ಮೋದಿ ಜೊತೆ ವರ್ತಿಸ್ತಾರೆ? ಒಂದು ವೇಳೆ ಈಗ ಮೋದಿ ಅವರಿಗೆ ಅಮಿತ್ ಶಾ ಹೊರಗಡೆ ಕಳಿಸ್ಲಿಲ್ಲ ಅಂತಂದ್ರೆ ನಿತೀಶ್ ಕುಮಾರ್ ಹೊರಗಡೆ ಹೋಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಇಂಡಿಯಾ ನಾಯಕರ ಜೊತೆ ಸಂಪರ್ಕದಲ್ಲಿದ್ದಾರೆ, ಇಂಡಿಯಾ ನಾಯಕರ ಜೊತೆ ಮಾತನಾಡ್ತಿದ್ದಾರೆ. ಜೊತೆಗೆ ಏನು ಲಾಲು ಇದ್ದಾರೆ, ಲಾಲುನ ಸಂಪರ್ಕಿಸಿ ಲಾಲ್ ಜೊತೆ ಮಾತನಾಡಿದ್ದಾರೆ ಅಂತೆಲ್ಲ ವಿಚಾರಗಳು, ಅಂತೆಕಂತೆ ವಿಚಾರಗಳು ಕೇಳಿ ಬರ್ತಾ ಇದ್ದಾರೆ. ಇದು ಎಷ್ಟು ಸತ್ಯನೋ ಎಷ್ಟು ಸುಳ್ಳು, ಆದರೆ ಈ ಘಟನೆ ನಡೀತಾ ಇರ್ತಕ್ಕಂಥದ್ದು ಸತ್ಯ. ಯಾಕೆಂತಂದ್ರೆ ಬಿಹಾರವನ್ನ ಗೆಲ್ಲಬೇಕಾದ್ರೆ ದಲಿತರ ವೋಟ್ ಇಂಪಾರ್ಟೆಂಟ್,
ಅಲ್ಪಸಂಖ್ಯಾತರ ವೋಟ್ ಇಂಪಾರ್ಟೆಂಟ್, ಇತರ ಹಿಂದುಳಿದ ವರ್ಗಗಳ ಮತಗಳೇ ಹೆಚ್ಚಿರ್ತಕ್ಕಂಥದ್ದು. ಏಕೆಂತಂದ್ರೆ ಈಗ ಇವ್ರು ಯಾರು ಕೂಡ ಹಿಂದೂಸಮ್ಮಿಂದ ರಾಜಕಾರಣವನ್ನು ಮಾಡ್ತಕ್ಕಂಥವ್ರಲ್ಲ. ನಿತೀಶ್ ಕುಮಾರ್ ಇರ್ಬೋದು, ಚಂದ್ರಬಾಬು ನಾಯ್ಡು ಇರ್ಬೋದು, ಕರ್ನಾಟಕದ ಕುಮಾರಸ್ವಾಮಿ ಇರ್ಬೋದು, ಇವರೆಲ್ಲರೂ ಹಿಂದೂಸಮ್ನ ಹೇಳ್ಕೊಂಡು ನಾವು ಹಿಂದುತ್ವ ಏನು ಬಿಜೆಪಿ ಹೇಳ್ಕೊಂಡು ಬಂದಿದೆ ಮೊದಲಿಂದ ಹಿಂದುತ್ವವಾದಿ ಸಿದ್ಧಾಂತವನ್ನು, ಆ ಸಿದ್ಧಾಂತದಲ್ಲಿ ಬಂದವರಲ್ಲ ಇವರು. ಇವರೆಲ್ಲರೂ ಕೂಡ ಸೆಕ್ಯುಲರಿಸಮ್ ಸಿದ್ಧಾಂತವನ್ನು ಇಟ್ಕೊಂಡು ರಾಜಕಾರಣವನ್ನು ಮಾಡ್ತಕ್ಕಂಥವ್ರು. ಅಲ್ಲಿ ಹೋದಾಗ ಹಿಂದುತ್ವ ಅಂತಾರೆ, ವಾಪಸ್ ಮನೆಗೆ ಬಂದಾಗ ಸೆಕ್ಯುಲರಿಸಮ್ ಅಂತಾರೆ. ನಾವೆಲ್ಲ ಸೆಕ್ಯುಲರ್, ನಾವೆಲ್ಲ ಜಾತ್ಯತೀತವಾದಿಗಳು ಅಂತ ಹೇಳ್ತಾರೆ. ಇಂತಹ ಸಂದರ್ಭದಲ್ಲಿ ಈ ಒಂದು ಹೇಳಿಕೆ ತುಂಬಾನೇ ಹೆವಿ ಆಗ್ತಾ ಇದೆ ಮಿತ್ರ ಪಕ್ಷಗಳಿಗೆ. ಯಾವಾಗ ಇವರು ಬಿಜೆಪಿ ಜೊತೆ ಕೈ ಜೋಡಿಸಿದ್ರೋ, ಆ ಕೈ ಜೋಡಿಸಿದ ಕೂಡಲೇ ಅವರಿಗೆ ಮುಸ್ಲಿಂ ಮತಗಳು ದೂರ ಆದವು, ಅವರಿಂದ ಮುಸ್ಲಿಂ ಮತಗಳು ದೂರ ಆದವು. ಈಗ ನೋಡಿದ್ರೆ ದಲಿತ ಮತಗಳಿರ್ಬೋದು, ದಮನಿತರ ಮತ ಇರ್ಬೋದು, ಬಡವರ ಮತ ಇರ್ಬೋದು, ಹಿಂದುಳಿದವರ ಮತ ಇರ್ಬೋದು, ಇವು ಕೂಡ ದೂರ ಆಗ್ತಕ್ಕಂಥ ಚಾನ್ಸಸ್ ಹೆಚ್ಚಾಗಿದೆ. ಅದರಲ್ಲೂ ಎಕ್ಸ್ಪೆಷಲ್ ನಾವು ಕರ್ನಾಟಕದ ವಿಚಾರವನ್ನೇ ಮಾತನಾಡ್ತೀವಿ ಅಂತಂದ್ರೆ ನೋಡಿ, ನಿಖಿಲ್ ಕುಮಾರಸ್ವಾಮಿ ಸೋತಂತ ಕ್ಷೇತ್ರದಲ್ಲಿ 25,000 ಮುಸ್ಲಿಂ ಮತಗಳಿದ್ವು, ಹತ್ತತ್ರ 40,000ದಷ್ಟು ದಲಿತರ ಮತಗಳಿದ್ವು. 65,000 ಮತ ಒಂದು ಪಕ್ಷಕ್ಕೆ, ಒಂದು ಅಭ್ಯರ್ಥಿಗೆ ಕೈ ತಪ್ಪಿದ್ರೆ ಅವನು ಗೆಲ್ಲಲಿಕ್ಕೆ ಹೇಗೆ ಸಾಧ್ಯ? ಯಾವ ರೀತಿಯಲ್ಲಿ ಅಭ್ಯರ್ಥಿ ಗೆಲ್ಲಲಿಕ್ಕೆ ಸಾಧ್ಯ ಆಗುತ್ತೆ? ಹಾಗಾಗಿ ಏನು ಈ ಹಿಂದ ಮತವನ್ನು ನಂಬಿ ರಾಜಕಾರಣವನ್ನು ಮಾಡ್ತಾ ಬಂದಿದ್ರಲ್ಲ, ಆ ಎಲ್ಲ ಮಿತ್ರ ಪಕ್ಷಗಳಿಗೂ ಒಂದು ಕಡೆ ಮೋದಿಯನ್ನ ವಿರೋಧಿಸಲಿಕ್ಕಾಗ್ತಾ ಇಲ್ಲ, ಮತ್ತೊಂದು ಕಡೆ ಅವ್ರ ಜೊತೆಯಲ್ಲೇ ಇದ್ರೆ ಮುಂದೆ ನಾಳಿನ ಭವಿಷ್ಯ ಏನು, ನಾಳೆ ನಾವು ಗೆಲ್ಲೋದು ಹೇಗೆ ಅನ್ನೋ ಪ್ರಶ್ನೆಗಳು ಪ್ರತಿಯೊಬ್ಬರಲ್ಲೂ ಕಾಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ. ಸೊ ಹಾಗಾಗಿ ಅಮಿತ್ ಶಾ ಅವರನ್ನ ಸಂಪುಟದಿಂದ ವಜಾಗೊಳಿಸ್ತಿಲ್ಲ, ಸಂಪುಟದಿಂದ ಹೊರಗೆ ಹಾಕಲಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಮಿತ್ರ ಪಕ್ಷಗಳು ಹೊರಗಡೆ ಬಂದೇ ಬರ್ತವೆ. ಇಂಡಿಯಾ ಒಕ್ಕೂಟವನ್ನ ಸೇರುವಂತ ಯೋಜನೆಗಳ ಬಗ್ಗೆ ಚರ್ಚೆ ನಡೀತಾ ಇದೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಒಂದು ಯೋಜನೆ ಬಂದಿದೆ ಎಲ್ಲರಲ್ಲೂ, ಯಾರೆಲ್ಲ ಮಿತ್ರ ಪಕ್ಷಗಳಿದ್ವೋ ಅವರೆಲ್ಲರೂ ಇನ್ಕ್ಲೂಡಿಂಗ್ ಜೆಡಿಎಸ್. ಚನ್ನಪಟ್ಟಣ ಸೋಲಾದ ತಕ್ಷಣ ಕುಮಾರಸ್ವಾಮಿ ತುಂಬಾ ಮಂಕಾಗಿ ಹೋಗಿದ್ದಾರೆ. ಮೊದಲು ಎಷ್ಟು ಆಕ್ಟಿವ್ ಆಗಿದ್ರು ಕುಮಾರಸ್ವಾಮಿ, ಈಗ ಸಂಪೂರ್ಣ ಮಂಕಾಗಿದ್ದಾರೆ. ಕಾರಣ ಏನಂದ್ರೆ ಕುಮಾರಸ್ವಾಮಿಗೆ, ಯಾಕೆಂದ್ರೆ ರಾಜಕೀಯ ಅನುಭವ ಇಲ್ಲದೆ ಇರ್ತಕ್ಕಂಥವ್ರು ಅಲ್ವಲ್ಲ ದೇವೇಗೌಡ ಕುಮಾರಸ್ವಾಮಿ. ಇಷ್ಟೆಲ್ಲ ಅನುಭವ ಇದ್ದವರಿಗೆ ಸೋಲೆ ಯಾಕಾಯ್ತು ಅನ್ನೋ ವಿಮರ್ಶೆ ಮಾಡದೇ ಇರುವಷ್ಟು ಒಂದು ಮೂರ್ಖತನದ ರಾಜಕಾರಣವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಿಜವಾಗ್ಲೂ ಮಿತ್ರ ಪಕ್ಷಗಳೇನಿದ್ದಾವೆ, ಈ ಮಿತ್ರ ಪಕ್ಷಗಳಿಗೆ ಇದೊಂದು ರೀತಿ ಬಿಸಿ ತುಪ್ಪ ಆಗಿದೆ. ಒಂದು ವೇಳೆ ಆ ಹೇಳಿಕೆಯನ್ನ ಮಿತ್ರ ಪಕ್ಷಗಳು ಒಪ್ಕೊಂಡ್ರೆ ನಾಳೆ ಅವ್ರು ಗೆಲ್ಲಿಕ್ಕಾಗಲ್ಲ. ಒಪ್ಕೊಳ್ಳಿಲ್ಲ ಅಂತ ಅಂದ್ರೆ ಬಿಜೆಪಿಯಿಂದ ಹೊರಗಡೆ ಬರಬೇಕು. ಅದರಲ್ಲೂ ಕೆಲವು ಮಿತ್ರ ಪಕ್ಷಗಳಲ್ಲಿ ಇರ್ತಕ್ಕಂಥ ನಾಯಕರುಗಳ ಮೇಲೆ ಇಡಿ ದಾಳಿ, ಐಟಿ ದಾಳಿ ನಡೀತಕ್ಕಂಥ ಭಯ ಕೂಡ ಇದೆ. ಇದೆಲ್ಲದರ ನಡುವೆ ನಿತೀಶ್ ಕುಮಾರ್ ಬಹುತೇಕ ಹೊರಗಡೆ ಬರ್ತಾರೆ ಅಂತ ಹೇಳಲಾಗ್ತಾ ಇದೆ. ಬಿಹಾರ ಏನು ಈಗ ಮೇನ್ ಪಿಲ್ಲರ್ ಆಗಿ ನಿಂತಿದೆ ಬಿಹಾರ, ಆ ಒಂದು ಮೇನ್ ಪಿಲ್ಲರ್ ಕುಸಿತು ಬೀಳುವಂತ ಪರಿಸ್ಥಿತಿ ಕೇಂದ್ರ ಸರ್ಕಾರಕ್ಕೆ ಎದುರಾಗಿದೆ, ಮೋದಿ ಸರ್ಕಾರಕ್ಕೆ ಎದುರಾಗಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಇಂಡಿಯಾ ಒಕ್ಕೂಟದ ಹಲವಾರು ನಾಯಕರ ಜೊತೆ ಉತ್ತಮ ಸಂಬಂಧವನ್ನು ಹೊಂದಿದ್ದಾರೆ ನಿತೀಶ್ ಕುಮಾರ್. ಸೊ ಹಾಗಾಗಿ ಅವರೀಗ ನಿತೀಶ್ ಕುಮಾರ್ ಇಂಡಿಯಾ ಒಕ್ಕೂಟದ ನಾಯಕರುಗಳ ಜೊತೆ, ಯಾರು ತಮ್ಮ ಆತ್ಮೀಯ ನಾಯಕರಿದ್ದಾರೆ ಅವ್ರ ಜೊತೆ ಮಾತುಕತೆಯನ್ನು ನಡೆಸ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ. ಸೊ ಒಂದು ವೇಳೆ ನಿತೀಶ್ ಕುಮಾರ್ ಹೊರಗಡೆ ಬಂದರೆ ಸರ್ಕಾರ ಬಿದ್ದು ಹೋಗುತ್ತೆ. ಜೊತೆಗೆ ಮಿತ್ರ ಪಕ್ಷಗಳು ಇಂಥ ಸಂದರ್ಭದಲ್ಲೂ ಕೂಡ ಈ ಸಂದರ್ಭದಲ್ಲೂ ಅಮಿತ್ ಶಾ ವಿರುದ್ಧ ಮಾತಾಡಲಿಲ್ಲ ಅಂತಂದರೆ ಮುಂದಿನ ಬಾರಿ ಅವರು ಅಹಿಂದ ಮತವನ್ನು ಪಡಿಬಹುದು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.